ಇನ್ನು ರೇಣುಕಾ ಸ್ವಾಮಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರ ಪೋಸ್ಟ್ ಮಾರ್ಟಮ್ ಏನು ಮಾಡಲಾಗ್ತಾ ಇತ್ತು ಅದು ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 9ನೇ ತಾರೀಕು ಮೃತದೇಹ ಪತ್ತೆಯಾಗಿತ್ತು. ಆನಂತರ ಶವಾಗಾರದಲ್ಲಿ ಇರಿಸಲಾಗಿತ್ತು ರೇಣುಕಾ ಸ್ವಾಮಿ ಅವರ ಮೃತದೇಹವನ್ನು. ಯಾಕಂತಂದ್ರೆ ಯಾರ್ದು ಏನು ಅನ್ನೋದರ ಬಗ್ಗೆ ಸ್ಪಷ್ಟತೆ ಸಿಗದ ಕಾರಣಕ್ಕಾಗಿ ಮತ್ತೊಂದು ತನಿಖೆಯೂ ಕೂಡ ಆಗ್ತಾ ಇತ್ತು. ಇವತ್ತು ಅವರ ಕುಟುಂಬ ಸದಸ್ಯರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಆ ನಂತರ ಆ ಬಾಡಿಯನ್ನು ಮೃತದೇಹವನ್ನು ಗುರುತಿಸಿದ್ದಾರೆ. ಬಳಿಕ ಪೋಸ್ಟ್ ಮಾರ್ಟಮ್ಗೆ ಕನ್ಸೆಂಟ್ ಕೂಡ ಕೊಟ್ಟರು, ಅಂದರೆ ಒಪ್ಪಿಗೆ ಸೂಚಿಸಿದರು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ. ಸದ್ಯ ಪೋಸ್ಟ್ ಮಾರ್ಟಮ್ ಮುಕ್ತಾಯ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. PM ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕಾಸ್ ಆಫ್ ಡೆತ್ ಗೊತ್ತಾಗುತ್ತೆ, ಅಂದರೆ ಯಾವ ಕಾರಣಕ್ಕಾಗಿ ರೇಣುಕಾ ಸ್ವಾಮಿ ಸಾವಾಯಿತು ಅನ್ನೋದು, ಸಾವಿಗೆ ಕಾರಣ ಆಗಿರುವಂಥ ಅಂಶ ಯಾವುದು ಅನ್ನೋದು ಗೊತ್ತಾಗುತ್ತೆ. ಕಾಸ್ ಆಫ್ ಡೆತ್ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.